ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಬೇಡರ ವೇಷ ಆಲ್ರೆಡಿ ಸಾಕಷ್ಟು ಇನ್ಫಾರ್ಮೇಷನ್ ನಾನು ಇನ್ಸ್ಟಾದಲ್ಲಿ ಹಾಕಿದ್ದೆ, ಹಾಗೂ ಇನ್ಸ್ಟಾದಲ್ಲಿ ನಾನು ರೀಲ್ಸ್ ಹಾಕಿದ್ದೆ. ಆಲ್ರೆಡಿ ತಯಾರಿ ಹೇಗೆ ನಡೀತಾ ಇದೆ ಅಂತ. ಸೊ ಇವತ್ತು ತಯಾರಿ ವಿಡಿಯೋ ಜೊತೆಗೆ ಬೇಡರ ವೇಷ ಯಾಕೆ ಮಾಡ್ತಾರೆ, ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ, ಯಾಕೆ ಬೇಡರ ವೇಷ ಈ ಒಂದು ಜಾರಿಗೆ ಬಂದಿರುವಂಥ ಇತಿಹಾಸ ಆಗಿರ್ಬೋದು, ಜೊತೆಗೆ ಯಾಕೆ ಬಂದಿರೋದು, ಇದನ್ನ ಇದು ಯಾವ ಥರ ಕಲೆ ಅನ್ನೋದ್ರ ಬಗ್ಗೆ ಎಲ್ಲ ಪೂರ್ತಿಯಾಗಿ ಮಾಹಿತಿನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸೊ ತಪ್ಪದೆ ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ನ ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ ಅಂತ ಹೇಳ್ತಾ. ಸೊ ಬೇಡರ ವೇಷ ಅಂದರೆ ಏನು ಅಂತ ಹೇಳೋದಾದರೆ, ಬೇಡರ ವೇಷ ಒಂದು ಜಾನಪದ ಕಲೆ ಅಂತಲೇ ಹೇಳ್ಬೋದು. ಅದು ನಮ್ಮ ಸುತ್ತಮುತ್ತಲು ಅಂದರೆ ನಮ್ಮ ಉತ್ತರ ಕನ್ನಡದ ಶಿರಸಿ, ಮಲೆನಾಡಿನ ಶಿರಸಿಯಲ್ಲಿ ಆಚರಿಸುವಂತಹ ಜಾನಪದ ನೃತ್ಯ ಅಂತಲೇ ಹೇಳ್ಬೋದು. ಇನ್ನು ಬೇಡರ ವೇಷ 2 ವರ್ಷಕ್ಕೊಮ್ಮೆ ಬರುವಂಥದ್ದು. ಸೊ ಹೇಗಿರುತ್ತಂದರೆ, ಒಂದು ವರ್ಷ ಜಾತ್ರೆ ಆದರೆ ಇನ್ನೊಂದು ವರ್ಷ ಬೇಡರ ವೇಷ ಇರುತ್ತೆ. ಸೊ ಹೋದ ವರ್ಷ 2024 ಇತ್ತು, ಅದು ಜಾತ್ರೆ ಆಗಿತ್ತು. 25 ಏನಿದೆ ಬೇಡರ ವೇಷ, ಮತ್ತೆ 26 ಜಾತ್ರೆ ಬರುತ್ತೆ, ಮತ್ತೆ 27 ಬೇಡರ ವೇಷ. ಹೀಗೆ ಒಂದು ವರ್ಷ ಬಿಟ್ಟು ಒಂದು ವರ್ಷ ನಮ್ಮ ಒಂದು ಬೇಡರ ವೇಷ ಬರುವಂಥದ್ದು. ಇನ್ನು ಏನು ಗೊತ್ತಾ, ಸುಮಾರು ಜನಕ್ಕೆ ಬೇಡರ ವೇಷ ಗೊತ್ತಿರುತ್ತೆ. ಸೊ ಈಗಂತೂ ಸುಮಾರು ರಿಯಾಲಿಟಿ ಶೋಸಲ್ಲಾಗಿರ್ಬೋದು, ಹಾಗೆ ಎಲ್ಲಾದರೂ ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲ ಆಗ್ತಾ ಇದ್ರೆ ನಮ್ಮ ಬೇಡರ ವೇಷದನ್ನು ಕೂಡ ನಮ್ಮ ಊರಿನ ಹೆಮ್ಮೆಯ ಕಲೆ, ಜಾನಪದ ನೃತ್ಯ, ಜಾನಪದ ಕಲೆ ಬೇಡರ ವೇಷನ ಕರೆಸ್ತಾರೆ. ಸೊ ಸ್ವಲ್ಪ ಚೆನ್ನಾಗಿ ಗೊತ್ತಿರ್ಬೋದು, ಇನ್ನೂ ಸ್ವಲ್ಪ ಚೆನ್ನಾಗಿ ಗೊತ್ತಿರಲ್ಲ. ಬೇಡರ ವೇಷ ಅಂದರೆ ಇವ್ರು ಯಾಕೆ ಕುಣಿತಾರೆ, ವಟ ವೇಷ ಹಾಕೊಂಡು ಕುಣಿತಾರೆ, ನವಿಲ್ಗೆರೆ ಹಾಕೊಂಡು ಕುಣಿತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಇದಕ್ಕೂ ಒಂದು ಉಲ್ಲೇಖಗಳಿದ್ದಾವೆ, ಇದಕ್ಕೂ ಕೂಡ ಇತಿಹಾಸ ಇದೆ. ಸೊ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ವಿಡಿಯೋ ನೋಡ್ತಾ ನೀವು ಇದ್ರ ಬಗ್ಗೆ ಪೂರ್ತಿ ಮಾಹಿತಿನ ತಗೋಬಹುದು. ಬನ್ನಿ ಹೇಳ್ತಾ ಹೋಗ್ತೀನಿ. ಎಷ್ಟೋ ಜನರು ಬೇಡರ ವೇಷನ ನೋಡ್ತೀರಾ, ಆದರೆ ಯಾಕೆ ಮಾಡ್ತಾರೆ ಅಂತ ಗೊತ್ತಿರಲ್ಲ. ಇದು ರಾಕ್ಷಸನಾದಾಗ ಹೇಗಿರುತ್ತೆ ಅನ್ನೋದಕ್ಕೆ ನೈಜ ಉದಾಹರಣೆ ಅಂತಲೇ ಹೇಳ್ಬೋದು. ಸರಿಸುಮಾರು 300 ವರ್ಷಗಳ ಹಿಂದೆ, ಅಂದರೆ ವಿಜಯನಗರ ಅರಸರ ಆಡಳಿತ ಇರುತ್ತೆ ಅಲ್ವಾ, ಆವಾಗ ಜಸ್ಟ್ ಮುಗಿದು ಇನ್ನೇನು ಸೋಂದ ಅರಸರ ಆಡಳಿತ ಸ್ಟಾರ್ಟ್ ಆಗಿತ್ತು. ಆದರೆ ಸೋಂದ ಅರಸರಿಗೆ ಆ ಕಾಲದಲ್ಲಿ ಇದ್ದಿದ್ದು ಒಂದೇ ಒಂದು ಚಿಂತೆ ಅಂತೆ, ಅಂದರೆ ಒಂದೇ ಒಂದು ಟೆನ್ಷನ್ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ, ಈ ಮುಸಲ್ಮಾನರ ಆಕ್ರಮವಾಗಿತ್ತು. ಅಂದರೆ ಅವ್ರು ಬರೀ ಆಕ್ರಮಿಸ್ತಿದ್ರು, ಅದೊಂದು ಅವ್ರಿಗೆ ಟೆನ್ಷನ್ ಆಗಿತ್ತು. ಇದನ್ನು ಪದೇ ಪದೇ ನೋಡಿ ಅವರಿಗೆ ಅಷ್ಟು ಬೇಜಾರಾಗಿರತ್ತಂತೆ. ಅದಕ್ಕೆ ಏನಾದರೂ ಪರಿಹಾರ ಹುಡುಕ್ಬೇಕಲ್ಲ ಅಂತ ಹೇಳಿ ಅವರು ತೆಗೆದುಕೊಂಡ ನಿರ್ಧಾರವೇ ಒಂದು ಧೀರನಂತಹ ಒಂದು ವ್ಯಕ್ತಿನ ಅಪಾಯಿಂಟ್ ಮಾಡ್ಕೊಳ್ತಾರೆ. ಅವ್ರ ಹೆಸರೇ ಮಲ್ಲೇಶಿ ಅಂತ ಹೇಳಿ. ಇವರು ಈ ವಿಜಯನಗರ ಅರಸರ ಕಾಲದಲ್ಲಿತ್ತಲ್ಲ, ಆ ಟೈಮಲ್ಲಿ ಸೇನೆಯಲ್ಲಿದ್ದವರು, ಅವರು ಸೇವೆ ಸಲ್ಲಿಸ್ತಾ ಇದ್ರು. ಸೊ ಅವರು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾಗ ಕಾರಣ ಅವ್ರು ನೋಡಿರ್ತಾರಲ್ವ, ಸೊ ಅವ್ರನ್ನೇ ಅವ್ರನ್ನೆಲ್ಲರಿಗೂ ರಕ್ಷಕರಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಕೊಂಡು ಅಂಥ ಶೂರನಂತಹ ಧೀರನಂತಹ ವ್ಯಕ್ತಿನೇ ಅವ್ರು ಕರ್ಕೊಳ್ತಾರೆ. ಸೊ ಅವ್ರು ಇಟ್ಕೊಳ್ತಾರೆ. ಮೊದಲು ಎಲ್ಲದೂ ಚೆನ್ನಾಗಿರುತ್ತೆ. ಆಲ್ರೆಡಿ ಹೇಳಿದ್ನಲ್ಲ, ಒಂದು ವ್ಯಕ್ತಿ ಎಷ್ಟು ಒಳ್ಳೆತನ ಇರ್ತದೆಯೋ ಅಷ್ಟೇ ಕ್ರೂರನಾಗಿ ಬದಲಾಗುವಂಥದ್ದು ಅಂತ. ಮಲ್ಲೇಶಿ ಅವನು ಫಸ್ಟ್ ತುಂಬ ಚೆನ್ನಾಗಿರ್ತಾನೆ, ಹೇಳಿದ ಕೆಲಸದ ಎಲ್ಲದನ್ನು ಶ್ರದ್ಧೆಯಿಂದ ಮಾಡ್ತಾ ಇರ್ತಾನೆ. ನಂತರ ಒಂಥರ ಕಾಮುಕನಾಗಿರ್ತಾನೆ ಅಂತಲೇ ಹೇಳ್ಬೋದು. ಹೆಣ್ಮಕ್ಳನ್ನ ತುಂಬ ಅಸಭ್ಯವಾಗಿ ನಡ್ಕೊಳ್ಳೋದಾಗಿರ್ಬೋದು, ಒಂಥರ ಹೆಣ್ಮಕ್ಳನ್ನ ನೋಡುವಂತಹ ದೃಷ್ಟಿಗಳೇ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದೇ ಸಂದರ್ಭದಲ್ಲಿ ಆ ಸ್ಥಳೀಯ ಮುಖಂಡನಾಗಿದ್ದಂತಹ ದಾಸಪ್ಪನಿಗೆ ಒಬ್ಳು ಮಗಳಿರ್ತಾಳೆ. ಅಂದರೆ ಒಂದು ದಾಸಪ್ಪ ಅಂತ ಮುಖಂಡ ಇರ್ತಾನೆ. ಸೊ ಅವ್ರಿಗೊಂದು ಮಗಳಿರ್ತಾರೆ. ಅವಳ ಮೇಲೆ ಇವನಿಗೆ ಆಸೆ ಆಗತ್ತೆ. ಸೊ ಅವಳ ಹೆಸರೇ ರುದ್ರಾಂಬಿಕಾ. ಕೊನೆಗೆ ಅವಳನ್ನ ಕೊಟ್ಟು ಮದುವೆ ಮಾಡಿಸ್ತಾರೆ. ಆವಾಗಾದರೂ ಅವ್ನು ಸರಿ ಆಗ್ತಾನ ಅಂತ ಅಂದ್ಕೊಳ್ತಾರೆ. ಆದರೆ ಏನು ಒಂದು ದುಶ್ಚಟದಿಂದ ಒಳಗಾಗಿರುವಂತಹ ಈ ಮಲ್ಲೇಶಿ ಅವನು, ಸೊ ಇದು ಏನೂ ಇದೇ ಮಾಡಿದೆ, ಲೈಕ್ ಅವನೆಲ್ಲ ದುರಭ್ಯಾಸನ ಹಾಗೆ ಇಟ್ಕೊಳ್ತಾ ಹೋಗ್ತಾರೆ. ಸೊ ಅದರಿಂದ ಸೋತು ಸುಣ್ಣಾಗ್ತಾಳು ಒಂಥರ ಹೆಂಡತಿ. ಸೊ ಒಂದಿನ ಏನಾಗುತ್ತೆ, ಹೋಳಿಮೆ ಹುಣ್ಣಿಮೆ ದಿನ ಅವ್ನು ಕುಣಿತಾ ಇರ್ತಾನೆ. ಸೊ ಮಲ್ಲೇಶಿ ಕುಣಿಯೋ ಸಂದರ್ಭದಲ್ಲಿ ಅವಳ ಪತಿ ಕುಣಿಯೋದನ್ನ ನೋಡ್ತಾಳೆ ರುದ್ರಾಂಬಿಕಾ ನೋಡಿದ್ರು ಕೂಡಲೇ ತಾನು ತನ್ನ ಕಣ್ಣಿಗೆ ಆ್ಯಸಿಡ್ನ ಹಾಕ್ತಾಳೆ. ನಂತರ ಅವನಿಗೆ ಸಿಟ್ಟು ಬರುತ್ತೆ. ಅದರಿಂದ ಸಿಟ್ಟಾಗಿ ರುದ್ರಾಂಬಿಕನ ಮೇಲೆ ಕೊಲೆ ಮಾಡೋಕ್ಕೋಸ್ಕರ ಹೋಗ್ತಾಳೆ. ತದನಂತರ ಏನಾಗತ್ತೆ ಅಂದರೆ, ಅಲ್ಲೇ ಇದ್ದಂತಹ 12 ಮಂದಿ ಇರ್ತಾರೆ.
ಸೊ ಅದೇ ಊರಿನ ಜನಗಳು. ಸೊ ಅವರು ಇವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಅವನ್ನ ಸುಟ್ಟು ಹಾಕ್ತಾರೆ, ಜೀವಂತವಾಗಿ ಸುಟ್ಟು ಹಾಕ್ತಾರೆ. ಅದನ್ನು ನೋಡಿದ ನಂತರ ತನ್ನ ಗಂಡನ ಚಿತೆಯಲ್ಲೇ ತಾನು ರುದ್ರಾಂಬಿಕಾ ಕೂಡ ಪ್ರಾಣ ಬಿಡ್ತಾಳೆ. ಈ ರುದ್ರಾಂಬಿಕಾ ತ್ಯಾಗನ ಪ್ರತಿರೂಪವಾಗಿ ಅಲ್ಲಿರುವಂತಹ ಜನರು ಪ್ರತಿ ವರ್ಷ ಬೇಡರ ವರ್ಷ ಹಾಕ್ಕೊಂಡು ಕುಣಿತಾರೆ. ಆಚರಣೆ ಇಲ್ಲಿಂದ ಬಂದಿರೋ ಒಂದು ರೂಢಿ ಅಂತಾನೆ ಹೇಳ್ಬೋದು. ಇನ್ನು ಇದ್ರೊಳಗೆ ನಾನೇನಾದರೂ ಹೇಳಿದ್ರೊಳಗೆ ತಪ್ಪಿದ್ದಲ್ಲಿ ಸೊ ತಿದ್ಕೊಳ್ಳೋಂತಹ ಪ್ರಯತ್ನ ಪಡ್ತೇನೆ. ಸೊ ಹೇಳ್ಬೋದು ನೀವು ನಿಷ್ಕಲ್ಮಶದಿಂದ ಅಂತಲೇ ಹೇಳ್ತೀನಿ. ಇನ್ನು ಇದನ್ನು ಇಂಗ್ಲೀಷಲ್ಲಿ ಹಂಟರ್ ಡ್ಯಾನ್ಸ್ ಅಂತ ಕೂಡ ಕರೆಯುತ್ತಾರೆ. ಇನ್ನು ಈ ಮುಖಕ್ಕೆ ನೀವು ನೋಡ್ತಾ ಇದ್ದೀರಲ್ಲ, ಸೊ ಮುಖಕ್ಕೆ ಬಿಳಿ, ಕೆಂಪು, ಕಪ್ಪು ಬಣ್ಣಗಳಿಂದ ಫುಲ್ ಹಚ್ಚಿಡ್ತಾರೆ ಅಂತಲೇ ಹೇಳ್ಬೋದು. ದೊಡ್ಡ ಮೀಸೆ ಇಟ್ಕೊಂಡು ಸೊಂಟಕ್ಕೆ ಬಣ್ಣದ ಬಟ್ಟೆ ತೊಟ್ಟಿಕೊಂಡು, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು, ತಲೆಗೆ ಮತ್ತು ಬೆನ್ನಿಗೆ ನವಿಲುಗರಿಯನ್ನು ಕಟ್ಟಿಕೊಂಡು ರಸ್ತೆಗೆ ಬಂದರೆ ಅದೆಂತಹ ಎದೆಯಲ್ಲೂ ಕೂಡ ನಡುಕ ಹುಟ್ಟಿಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಮಾರ್ಚ್ 10ರಿಂದ 13ನೇ ತಾರೀಕುವರೆಗೂ ಬೇಡರ ವೇಷ ಇದೆ. ಸೊ ರಾತ್ರಿ ಎಲ್ಲ ಕುಣಿತಾರೆ. ಇನ್ನೇನು ಹೋಳಿ ಹುಣ್ಣಿಮೆ ಅಂತ ಹೇಳಿದ್ದನ್ನ ಬಣ್ಣದಿಂದಲೇ ನಾವು ಹಬ್ಬನ ಆಚರಿಸ್ತೀವಿ. ಕಲರ್ಫುಲ್ ಸಿರ್ಸಿ ಆಗಿರುತ್ತೆ. ಆದರೆ ಬೇಜಾರಂದರೆ ಆಲ್ರೆಡಿ ಮುಗಿದೋಯ್ತಲ್ಲ ಬೇಡರ ವೇಷ, 2 ವರ್ಷ ಕಾಯಬೇಕಲ್ಲ ಅನ್ನೋದು ಒಂದೇ ಶಿರ್ಸಿಯನ್ಸಿಗೆ ಬೇಜಾರು ಅಂತಲೇ ಹೇಳ್ಬೋದು. ಆದರೆ ಈ ವರ್ಷ ಬೇಡರ ವೇಷದ ಬಗ್ಗೆ ಆಲ್ರೆಡಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಮಿಸ್ ಮಾಡದೆ ನಮ್ಮೂರ ಬೇಡರ ವೇಷಕ್ಕೆ ಬನ್ನಿ, ಹೇಗಾಯಿತು ಅಂತ ಹೇಳಿ. ಇಷ್ಟೊತ್ತು ನಾನು ಕೊಟ್ಟಿರುವಂತಹ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಮಾಹಿತಿನ ಇನ್ನಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಬೇಡರ ವೇಷ ಹೇಗೆ ಬಂತು, ಯಾಕೆ ಬಂತು, ಹಾಗೆ ಇದ್ರ ಇತಿಹಾಸ ಎಲ್ಲದನ್ನು ತಿಳ್ಕೊಳ್ತಾ ಹೋಗ್ಬೋದು. ಸೊ ಇಷ್ಟು ದಿನ ನನಗೂ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬ್ ಸಲುವಾಗಿ ಎಲ್ಲ ತಿಳ್ಕೊಂಡು ನಿಮ್ಮ ಮಾಹಿತಿನ ಕೊಟ್ಟಿದ್ದೀನಿ. ಸೊ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ.